ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ವಿಲೀನದ ಹೆಸರಿನಲ್ಲಿ ಕೊಪ್ಪಳ ಜಿಲ್ಲೆಯ 100ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ವಿರೋಧಿಸಿ ಗ್ರಾಮಸ್ಥರು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಹೋರಾಟಗಾರರಾದ ಶ್ರೀ ಅಲ್ಲಮಪ್ರಭು ಬೆಟ್ಟದೂರ್ ಅವರು ಮಾತನಾಡಿದರು. ಎಐಡಿಎಸ್ಒ ರಾಜ್ಯ ಸಮಿತಿಯ ಮುಖಂಡರಾದ ಸದಸ್ಯರಾದ ಸಿಂಧು ಖೌದಿ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಆರಂಭಿಸಿರುವ ಕೆಪಿಎಸ್ ಶಾಲೆಗಳನ್ನು ಮ್ಯಾಗ್ನೆಟ್ ಮೂಲಕ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಶಾಲೆಗಳನ್ನು ವಿಲೀನಗೊಳಿಸಲಾಗುವುದೆಂದು 15 ಅಕ್ಟೋಬರ್ 2025ರ ಆದೇಶದಲ್ಲಿ ನೀಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಹಂತದ ಪಟ್ಟಿಯಲ್ಲಿ ಕೊಪ್ಪಳದ ಹಿಟ್ನಾಳ್ ಕೆಪಿಎಸ್ ಮ್ಯಾಗ್ನೆಟ್ಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾದ ಹಿರಿಕಾಸನಕಂಡಿ, ಹಿರೇಬಗನಾಳ, ಹೊಸಳ್ಳಿ, ಅಗಲಿಕೇರಿ, ಕನಕಾಪುರ, ದೇವನಹಳ್ಳಿ, ಕೆರೆಹಳ್ಳಿ ಮತ್ತು ಸುತ್ತಲಿನ ಶಾಲೆಗಳನ್ನು ಹೊಸಬಂಡಿ, ಹರ್ಲಾಪುರ್ ಕೆಪಿಎಸ್ ಮ್ಯಾಗ್ನೆಟ್ಗೆ, ಮೊಹಮ್ಮದ್ ನಗರ, ರಾಜಾರಾಂಪೇಟೆ, ನಾರಾಯಣಪೇಟೆ, ಶಿವಪುರ, ಹ್ಯಾಟಿ ಕೆಪಿಎಸ್ ಮ್ಯಾಗ್ನೆಟ್ಗೆ, ಮಳ್ಳಿಕೇರಿ ಮತ್ತು ಸುತ್ತಲಿನ ಶಾಲೆಗಳು ವಿಲೀನಗೊಳ್ಳಲಿವೆ. ಗಂಗಾವತಿಯ ವೆಂಕಟಗಿರಿ ಕೆಪಿಎಸ್ ಮ್ಯಾಗ್ನೆಟ್, ಗಡ್ಡಿ, ಬಂಡ್ರಾಳ್, ಉಡಮಕ್ಕಲ್, ಆನೆಗುಂದಿ ಕೆಪಿಎಸ್ ಮ್ಯಾಗ್ನೆಟ್ಗೆ, ಹಿರೇಕೇಡ್ ಕೆಪಿಎಸ್ ಮ್ಯಾಗ್ನೆಟ್, ಚಿಕ್ಕಡಂಕನಕಲ್ ಮ್ಯಾಗ್ನೆಟ್, ಗೌರಿಪುರ ಮ್ಯಾಗ್ನೆಟ್ಗೆ ಸುತ್ತಲಿನ ಶಾಲೆಗಳು, ಕುಷ್ಟಗಿ, ನೀಲೋಗಲ್ ಮ್ಯಾಗ್ನೆಟ್ಗೆ, ಶಾದಲಗೇರಿ, ಬೆಳಕಲ್, ತಗುಳದಿನ್ನಿ ಮತ್ತು ಕೆಪಿಎಸ್ ಮ್ಯಾಗ್ನೆಟ್, ತವರಗೀರ ಸುತ್ತಲಿನ ಶಾಲೆಗಳಿವೆ. ಯಲಬುರ್ಗದ ಕೆಪಿಎಸ್ ಮ್ಯಾಗ್ನೆಟ್, ಹಿರೇಮ್ಯಾಗೇರಿ, ಗಾಣದಾಳ, ಬನ್ನಿಕೊಪ್ಪದ ಮ್ಯಾಗ್ನೆಟ್ಗಳಿಗೆ ಸುತ್ತಲಿನ ಶಾಲೆಗಳು ಮುಂತಾದ 100ಕ್ಕೂ ಹೆಚ್ಚು ಶಾಲೆಗಳು ವಿಲೀನದ ಹೆಸರಿನಲ್ಲಿ ಮುಚ್ಚಿ ಹೋಗುತ್ತವೆ. ಈ ಕೂಡಲೇ ನಿರ್ಧಾರವನ್ನ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರು ಕೈಬಿಡಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಜಿಲ್ಲಾ ಮುಖಂಡರಾದ ಶರಣು ಗಡ್ಡಿ ಮಾತನಾಡಿದರು. ಎಐಡಿಎಸ್ಒ ಜಿಲ್ಲಾ ಸಂಚಾಲಕ ಗಂಗರಾಜ್ ಹಳ್ಳಳ್ಳಿ, ಸದಸ್ಯರಾದ ಪ್ರದೀಪ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರಾದ ಶರಣು ಪಾಟೀಲ್, ಶಾರದಾ ಗಡ್ಡಿ, ಜಿಲ್ಲೆಯ 16 ಊರುಗಳಿಂದ ಬಂದಂತ ಪೋಷಕರಾದ ವೀರೇಶ್, ಮಲ್ಲಿಕಾರ್ಜುನ್, ಹನುಮಂತಪ್ಪ, ನಾಗರಾಜ್, ಸುಂಕಾಪುರ್, ಸುರೇಶ್ ಗಡ್ಡಿ, ಮಂಜುನಾಥ್ ಕವಲೂರು ಸೇರಿದಂತೆ 100 ಜನ ಪೋಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಶಿಕ್ಷಣ ನಮ್ಮ ಹಕ್ಕು. ಸಾರ್ವಜನಿಕ ಶಿಕ್ಷಣ ಉಳಿಯಲಿ. ನಮ್ಮ ಶಾಲೆ ಉಳಿಯಲಿ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಲ್ಲಿ ಸರ್ಕಾರಿ ಶಾಲೆಯನ್ನು ಮುಚ್ಚಲು ಹೊರಟಿರುವ ಸರ್ಕಾರಕ್ಕೆ ಧಿಕ್ಕಾರ. ಜೀವ ಕೊಟ್ಟರೆ ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಜಿಲ್ಲೆಯಲ್ಲಿ ಒಂದೇ ಒಂದು ಶಾಲೆಯನ್ನು ಮುಚ್ಚಲು ನಾವು ಬಿಡುವುದಿಲ್ಲ. ಯೋಜನೆಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೊಪ್ಪಳದಲ್ಲಿ ಒಂದೇ ಒಂದು ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಸರ್ಕಾರಿ ಶಾಲೆಗಳು ಶಾಲೆಗಳು ಮುಚ್ತಾ ಇದೆ. ಹಾಗೇನೆ ಗಂಗಾವತಿಯಲ್ಲೂ ಕೂಡ ವೆಂಕಟಗಿರಿಯಲ್ಲಿ ಒಂದು ಕೆಪಿಎಸ್ ನ ಆರಂಭ ಮಾಡಿ ಬಂಡ್ರಾಳ್, ಉಳ್ಕಲ್, ಗಡ್ಡಿ ಆ ಶಾಲೆಗಳನ್ನು ಕೂಡ ಮುಚ್ತಾ ಇದ್ದಾರೆ. ಆನೆಗುಂದಿಯಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಲಿರ್ತಕ್ಕಂಥ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಕುಷ್ಟಗಿಯಲ್ಲಿ ಕೂಡ ನಿಲೋಗಲ್ ಅಂತ ಕೆಪಿಎಸ್ ಮ್ಯಾಗ್ನೆಟ್ ಮಾಡಿ ಅಲ್ಲಿನ ಸುತ್ತಲಿನ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಹಾಗೇನೆ ಯಲಬುರ್ಗದಲ್ಲೂ ಕೂಡ ಗಾಣದಾಳ ಕೆಪಿಎಸ್ ಮಾಡಿದ್ದಾರೆ, ಅದ್ರ ಸುತ್ತಾರು ಶಾಲೆಗಳನ್ನು ಮುಚ್ತಾ ಇದ್ದಾರೆ.
ಒಟ್ಟಾರೆ ಸರ್ಕಾರ 20ಕ್ಕೂ ಹೆಚ್ಚು ಕೆಪಿಎಸ್ ಮ್ಯಾಗ್ನೆಟ್ ನ ಕೊಪ್ಪಳದಲ್ಲಿ ತಂದು ಸುಮಾರು 150ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಕೊಪ್ಪಳದಲ್ಲಿರೋನ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ ಶಾಲೆಯನ್ನು ಮುಗಿಸ್ತಾ ಇದ್ದಾರೆ. ಇದು ಇವತ್ತು ಡಾಟಾ ಅನಾಲಿಸಿಸ್ ವಿತ್ ಪ್ರೂಫ್. ಅವರೇ ಸರ್ಕಾರದವರು ಹೊರಡಿಸಿರೋ ಆದೇಶ ನಮ್ಮ ಹತ್ರ ಇದೆ. ಆದ್ರೆ ಇವತ್ತು ಎಷ್ಟೇ ಹಳ್ಳಿಗಳಲ್ಲಿ ನಾವು ಹೋರಾಟ ಮಾಡಿದೀವಿ, ಎಲ್ಲ ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನೆಲ್ಲ ಗಮನಕ್ಕೆ ಬಂದಾಗಿಯೂ ಕೂಡ ಇವತ್ತು ಏಕಾಏಕಿಯಾಗಿ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಶಾಲೆಗಳನ್ನ ನಾವು ಇದು ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಕಡೆ ಇವತ್ತು ಪೇರೆಂಟ್ಸ್ಗೆ ದೌರ್ಜನ್ಯ ಮಾಡಿ ಸಹಿ ಮಾಡಿಸಿ ಅವ್ರನ್ನ ಒಪ್ಪಿಸ್ಬೇಕು, ಕನ್ವಿನ್ಸ್ ಮಾಡ್ಬೇಕಂತ ಎಚ್ಎಂಗಳು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇವತ್ತು ಸರ್ಕಾರ ಆಟ ಆಡ್ತಾ ಇದೆ. ಮೋಸದಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದೆ. 150 ಸರ್ಕಾರಿ ಶಾಲೆಗಳು ಕೊಪ್ಪಳದಲ್ಲಿ ಮುಗಿಸಿದ ಸಮಯ ಕೊಪ್ಪಳ ಹಿಂದೂಜಿ ಅಂತ ಜಿಲ್ಲೆ. ಇವತ್ತು ಬಡವರು, ರೈತರು, ಕಾರ್ಮಿಕರ ಮಕ್ಕಳು ಅದೇ ಹಳ್ಳಿಯಲ್ಲಿ ಕಲಿತಾ ಇದ್ದಾರೆ. ಆದ್ರೆ ಅವ್ರು ಇನ್ನೊಂದು ಹೇಳ್ತಾರೆ 10ಕ್ಕಿಂತ ಕಡಿಮೆ ಮಕ್ಕಳು ಶಾಲೆ ಮುಗಿಸ್ತಿದೀವಿ ಅಂತೇಳಿ. ಆದ್ರೆ ಹಿರೇಕಾಸಿನ ಕಂಡಿಗೆ ಬಂದು ನೋಡಿ ಸ್ವಾಮಿ, 150ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. 300 ಜನ ಮಕ್ಕಳಿದ್ದಾರೆ. ಮಮ್ಮನ್ ನಗರದಲ್ಲಿ 300 ಜನ ಇದ್ದಾರೆ. ಶಾಲೆಗೆ ಮೂಲ ಸೌಕರ್ಯ ಕೊಡ್ರಿ, ಶಿಕ್ಷಕರನ್ನು ಕೊಡ್ರಿ. ಬೇರೆ ನೀವು ಕಟ್ಟಡ ಕಟ್ಟಿಸುವ ಅಗತ್ಯವಿಲ್ಲ. ಕಟ್ಟಡಗಳು ಇವೆ. ಇರುವಂತ ಕಟ್ಟಡಗಳು ರಿಪೇರಿ ಮಾಡೋದಿದ್ರೆ ರಿಪೇರಿ ಮಾಡ್ರಿ. ಅಲ್ಲಿ ಶಿಕ್ಷಕರು ಇಲ್ಲದೆ ಇದ್ರೆ ಶಿಕ್ಷಕರನ್ನು ಕೊಡ್ರಿ. ಕರ್ನಾಟಕದಲ್ಲಿ ವಿಜ್ಞಾನ ಕಲಿಸುವ ಶಿಕ್ಷಕರ ಅಭಾವ ಇದೆ, ಗಣಿತ ಕಲಿಸುವ ಶಿಕ್ಷಕರ ಅಭಾವ ಇದೆ, ಇಂಗ್ಲಿಷ್ ಕಲಿಸುವ, ವಿಜ್ಞಾನ ಕಲಿಸುವ ಶಿಕ್ಷಕರ ಅಭಾವ ಇದೆ ಅನ್ನುವಂತ ವಿಚಾರ ಇದೆ. ಹಳೆ ಮೈಸೂರು ಭಾಗದವರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಬರ್ತಾರೆ. 1-2 ವರ್ಷ ಇದ್ದು ಮತ್ತೆ ಅವರು ಹಳೆ ಮೈಸೂರಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಸ್ಥಾನಗಳು, ಶಿಕ್ಷಕರ ಹುದ್ದೆ ಖಾಲಿಯಾಗಿ ನಮ್ಮ ಮಕ್ಕಳು ಓದು ಬರಹ ಕಲಿಯದೇ ಇರತಕ್ಕಂತ ಒಂದು ದುಸ್ಥಿತಿ ಉಂಟಾಗಿದೆ. ಅದಕ್ಕಾಗಿ ಕೊನೆ ಮಾತು, ಈ ಮ್ಯಾಗ್ನೆಟ್ ಶಾಲೆ ಅನ್ನುವುದು ಅಮೆರಿಕದಲ್ಲಿ ಮಾಡಿದ್ರು, ಅಲ್ಲಿ ಫೇಲ್ ಆಗಿತ್ತು. ಈ ಮ್ಯಾಗ್ನೆಟ್ ಶಾಲೆ ಅಮೆರಿಕದಲ್ಲಿ ಮಾಡಿದ್ರು, ಫೇಲ್ ಆಗಿದೆ. ಮ್ಯಾಗ್ನೆಟ್ ಅಂದ್ರೆ ಅಯಸ್ಕಾಂತ. ಮ್ಯಾಗ್ನೆಟ್ ಅಂದ್ರೇನು? ಅಯಸ್ಕಾಂತ. ಸುತ್ತಮುತ್ತಲ ಶಾಲೆಗಳ ಮಕ್ಕಳನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಇದು ಉತ್ತಮವಾದಂತಹ ವ್ಯವಸ್ಥೆಯಲ್ಲ. ವಿಕೇಂದ್ರೀಕರಣ ಆಗ್ಬೇಕು. ಯಾವ ಊರು ವಿದ್ಯಾರ್ಥಿಗಳು ಆ ಊರಿನಲ್ಲಿಯೇ ಅವರು ಶಿಕ್ಷಣ ಪಡಿಬೇಕು. ದೊಡ್ಡ ಊರಿನಲ್ಲಿ ಹೈಸ್ಕೂಲ್ ಇರ್ತಾವೆ, ಅಲ್ಲಿಗೆ ಹೋಗ್ತಾರ ಅವರು. ಅದಕ್ಕಿಂತ ದೊಡ್ಡ ಊರಿನಲ್ಲಿ ಜೂನಿಯರ್ ಕಾಲೇಜ್ ಇರ್ತಾವೆ, ಅದಕ್ಕಿಂತ ದೊಡ್ಡ ಊರಿನಲ್ಲಿ ಡಿಗ್ರಿ ಕಾಲೇಜ್ ಇರ್ತಾವೆ. ಈಗ ಡಿಗ್ರಿ ಕಾಲೇಜುಗಳು ಕೂಡ ಅಳವಡಿಕೆ ಬಂದಿದೆ. ಈಗಿದ್ದು ಊರು ಬಿಟ್ಟು ಬೇರೆ ಕಡೆ ಹೋಗೋದು ಅವಶ್ಯಕ ಐತ್ರಿ. 2 ಕಿಲೋಮೀಟರ್ ನಿಮ್ಗೆ ಅವರೇ ಶಾಲೆ ಅದಾವ್ರಿ. ಅವರೇ ಶಾಲೆ ಅಂದ್ರೆ ಶಾಲೆ ತಂದು ಹಾಕ್ರಿ. ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿ ಟೈಮ್ ಟು ಟೈಮ್ ಹೋಗ್ಲಪ್ಪ ಅಂದ್ರೆ ಬಸ್ ಆಗ್ಬಿಡ್ತಾವೆ. ಇಲ್ಲಿ ಇದ್ದು ಏನೋ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೋಗಿ ಬರ್ತದೆ ಸ್ಕೂಲಿಗೆ. ಆಮೇಲೆ ಮಗು ಇರ್ತದೆ, ಏನೋ ಒಂದು ಮನೆಗೆ ಒಂದು ದನ ಕರ್ಕರಲ್ಲಿ ಸೋನಲ್ಲಿ ಒಂದು ಏನು ಅಕಸ್ಮಾತ್ ತಾಯಿ ಒಂದು ಊಟ ಮಾಡಿ ಲೇಟ್ ಆದ್ರೆ ಊಟ ಮಾಡೋ ಟೈಮ್ ಹೋಗ್ಬೇಕಾಗತ್ತೆ. ಈ ಬೇರೆಯವ್ರಿಗೆ ಒಂದೇ ಬಸ್ ಬರ್ತು, ಆ ಬಸ್ಸಿನ ಸೌಕರ್ಯಗಳು ಯಾರು ಮಾಡ್ತಾರೆ? ಅಪ್ಪ ಆ ಹೋಗಕ್ಕೆ ಸವಲತ್ತು ಇಲ್ಲ ನಮ್ಮಲ್ಲಿ. ಅದಕ್ಕೆ ದಯವಿಟ್ಟು ಏನಾಯ್ತು, ನಮ್ಮೂರು ಸಹ ನಮ್ಮೂರಿಗೆ ಉಳಿದು ನಾವು ಅದಕ್ಕೇನು ಅವಶ್ಯಕತೆ ನಾವು ಬೇರೆ ಸ್ಕೂಲ್ಗೆ ಹೋಗಿ ನಮಗೆ ರಕ್ತ ಬಿಡುವಂತದ. ಅದು ಹಂಗೇನು ಅಂತಂದ್ರೆ ನಾವು ಅಂತ ಹೋರಾಟ ಎಲ್ಲ ನಾವು ಮಾಡಕ್ಕೆ ಇರೋದು ಸಿಗ್ತದೆ. ನೀವು ಸರ್ಕಾರಕ್ಕೆ ಏನು ಮನೆ ಕೊಡ್ತೀವಿ, ನಾವು ನಿಮ್ಗೆ ಕೊಟ್ಟಿರ್ತೀವಿ. ಅದು ಬಿಟ್ಟು ಬೇರೆ ನಮ್ಮೂರು ಸಹ ನಮ್ಗೆ ಹೋಗ್ಬೇಕಂತ ನಮಸ್ಕಾರ. ಮ್ಯಾಗ ಹೋಗ್ಬೇಕಾದ್ರು ಅದು ಎಷ್ಟು ಮಟ್ಟಿಗೆ ಸುರಕ್ಷಿತ? ಹಿರೇಬಗನಾಳದ ಶಾಲೆಯನ್ನು ಹಿಟ್ನಾಳಿಗೆ ಸೇರಿಸ್ತಾರೆ. ಹಿರೇಬಗನಾಳು ಒಂದು ದೊಡ್ಡ ಊರು. ಅಂಥ ದೊಡ್ಡ ಊರಿನ ಒಂದು ಉದಾಹರಣೆ ಅಷ್ಟೇ ನಾ ಹೇಳೋದು, ಬೇರೆ ಹೇಳ್ತಾ ಇಲ್ಲ ಅಂತಲ್ಲ. ಆ ಒಂದು ಊರಿನ ಮಕ್ಕಳು 300 ಮಕ್ಕಳು, ಅಲ್ಲಿ ದೊಡ್ಡ ಸರ್ಕಾರಿ ಶಾಲೆ ಇದೆ. ಆ ಶಾಲೆಯನ್ನು ಮುಚ್ಚಿ ಇನ್ನೊಂದು ಶಾಲೆಯನ್ನು ಕಟ್ಟುವುದರ ಬದಲು ನಾವೇನು ಹೇಳ್ತೀವಿ ಅಂದ್ರೆ, ಎಲ್ಲ ಊರುಗಳಲ್ಲಿ ಶಾಲೆಗಳಿರಲಿ, ಆ ಶಾಲೆಗಳಲ್ಲಿ ಕೊರತೆ ಇರತಕ್ಕಂತ ಶಿಕ್ಷಕರನ್ನು ತುಂಬಲಿಕ್ಕೆ ಅದೇನು ಏಷ್ಯನ್ ಬ್ಯಾಂಕಿನಲ್ಲಿ 2500 ಕೋಟಿ ಸಾಲ ತಂದಿರಲ್ಲ, ಆ ಸಾಲದಿಂದ ಖಾಲಿ ಹುದ್ದೆಯನ್ನು ಶಿಕ್ಷಕ ಹುದ್ದೆಯನ್ನು ತುಂಬ್ರಿ, ಶಿಕ್ಷಕೇತರ ಹುದ್ದೆಯನ್ನು ತುಂಬ್ರಿ ಅಂತ ನಮ್ಮ ಕಳಕಳಿಯ ಒಂದು ವಿನಂತಿಯನ್ನು ತಾವು ದಯವಿಟ್ಟು ಸರ್ಕಾರದ ಗಮನಕ್ಕೆ ತರಬೇಕು. ಎಷ್ಟೋ ಊರುಗಳಿಗೆ ರಸ್ತೆಗಳೇ ಇಲ್ಲ. ನೀವು ಕಾರ್ಖಾನೆಗಳಿರ್ತಕ್ಕಂಥ 22 ಗ್ರಾಮಗಳು ನಾವು ಅಡ್ಡಾಡಿವಿ, ಸರಿಯಾದಂತ ರಸ್ತೆಗಳಿಲ್ಲ. ಒಂದು ಮುಖ್ಯ
ಅವರು ಕಾರ್ಖಾನೆಗಳಿಗೆ ಸಂಪರ್ಕ ಬೆಳೆಸುವಂತಹ ಕಡೆಗೆ ಮಾತ್ರ ಒಳ್ಳೆಯ ರಸ್ತೆ ಇದೆ. ಉಳಿದಂತೆ ಗ್ರಾಮಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳು ಇಲ್ಲ. ಆದ್ರಿಂದ ಬಸ್ ಮಾಡಿದ್ರು ಕೂಡ ಬಸ್ಸಿಗೆ ರೊಕ್ಕ ಕೊಡೋರು ಯಾರು? ಮತ್ತು ಆ ಕಚ್ಚಾ ರಸ್ತೆಗಳಲ್ಲಿ ಬಸ್ಸು ಹೋದ್ರೆ ಮಕ್ಕಳು ಎಷ್ಟು ಸುರಕ್ಷಿತ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇರುವಂತ ನಮ್ಮ ಮೂಲ ವಿಚಾರ ಏನು ಅಂದ್ರೆ ಈ ಯೋಜನೆಯನ್ನು ಸರ್ಕಾರ ಕೈ ಬಿಡಬೇಕು ಅನ್ನುವುದು ಜನರ ಒತ್ತಾಯ ಅಂತ ತಾವು ತಿಳಿಸಬೇಕು ಅಂತ ನಾವೇನಂತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.